ದರ್ಶನ್ ಸರ್ ಎಲ್ಲ ಅಲ್ಟಿಮೇಟ್. ಅವರೆಷ್ಟು ಇದಂದ್ರೆ ನನ್ಗೇನೊಂದು ಆಗಿರೋ ಎರಡು ಎಕ್ಸ್ಪೀರಿಯನ್ಸ್. ನಾನು ಮತ್ತೆ ರಕ್ಷಿತ ಮೇಡಮ್ ಇಲ್ಲೇ ಮೈಸೂರು ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಿದ್ವಿ. ಒಂದವ್ರದ್ದೆಲ್ಲೋ ಕಾರ್ ಪಾಸ್ ಆಯ್ತು. ಅವ್ರೊಂಚೂರು ಗ್ಲಾಸ್ ಇಷ್ಟು ಕೆಳಗೆ ಮಾಡಿದ್ರು, ಇಷ್ಟು ಪೋರ್ಷನ್ ಕಣ್ಣು ನನಗೆ ಕಾಣಿಸ್ತಿತ್ತು ನಮ್ಮ ಕಾರಿಗೆ. ಮೇಡಮ್ ದರ್ಶನ್ ಸರ್ ಅವ್ರಿಗೆ ಓದೋದು ಅವ್ರು ಹೋಗೋ ಸ್ಪೀಡಿಗೆ ಗೊತ್ತಾಯ್ತು. ದರ್ಶನ್ ಸರ್ ಟಕ್ಕ ಫೋನ್ ಮಾಡಿದ್ರು, ಎಲ್ಲಿ ಹೋಗ್ತಿದ್ದೀರಾ, ಹೆಂಗೆ ಹೋಗ್ತಿದ್ದೀರಾ ನೋಡಿ, ಇಲ್ಲಿ ನಾನು ಹಿಂದೆ ನಿಂತಿದ್ದು. ಟಕ್ಕ ಅವ್ರು ಸೈಡ್ ಹಾಕಿ ಇಳಿದು ಮೇಡಮ್ ಮತ್ತು ಅವರೆಲ್ಲ ಮಾತಾಡ್ತಿದ್ರು. ನಾನು ಏನಿಲ್ಲ ಅಂದ್ರು, ಇಲ್ಲಿ ದರ್ಶನ್ ಸರ್ ಕಾರ್ ಇದೆ, ನನ್ನ ಕಾರ್ ನೋಡಿ ಅಲ್ಲಿದೆ, ಆ ಸೀಟ್ ಇದೆ ಗೊತ್ತಾ, ನಮ್ಮ ಕಾರ್ ಅಲ್ಲಿದೆ. ನಾನು ಅಲ್ಲಿ ದೂರದ, ನನಗೂ ಭಯ, ನನಗೂ ಧೈರ್ಯ ಇಲ್ಲ ಅವ್ರು ಮುಂದೆ ಹೋಗಿ ಅವ್ರ ಮಾತಾಡಿ. ಇಲ್ಲಿದ್ದವರು ನನ್ನ ನೋಡಿ ಹೋಗ್ಬೇಕಾದ್ರೆ ಬಾಯ್ ಅಂತ ಹೇಳಿ ನಾನು ನೋಡಿ ಅವ್ರು ಬಂದ್ರು ಅಲ್ಲಿ ಮಾತಾಡ್ಲಿಕ್ಕೆ. ಸುರೇಶ್ ಅವರೇ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಬರ್ತಿದ್ದೀರಾ, ದುಡಿತಿದ್ದೀರಾ, ದುಡಿದ್ರು, ಆಲ್ ದಿ ಬೆಸ್ಟ್ ಮಾಡಿದ್ರು. ನನಗೆ ಅಲ್ಲೇ ಶಾಕ್. ನಾನು ಅಲ್ಲೇ ಬೋಲ್ಡ್ ಅದೇವಾ.